ಮ್ಯಾಚ್ ಹೆಂಗಿತ್ತು? ಎಷ್ಟು ಎಕ್ಸೈಟ್ ಆಗಿದ್ರಿ? ಕೊಹ್ಲಿ ಬ್ಯಾಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಅಣ್ಣ ನೋಡೋದು ಬೇಡ, ತುಂಬ ಎಕ್ಸೈಟ್ ಆಗಿದ್ವಿ. ಕೊಹ್ಲಿ ಬೇರೆ ಸೆಂಚುರಿ ಹೊಡೆದ್ರು, ಅವ್ರು ಪಾಕಿಸ್ತಾನವ್ರ ಅಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಪ್ರೂವ್ ಮಾಡಿಬಿಟ್ರು. ಅದು ಬೇರೆ ಲಾಸ್ಟ್ ಶಾಟ್ ಮ್ಯಾಚ್. ಹ್ಞೂ ಅಣ್ಣ, 2 ರನ್ ಮಾತ್ರ ಬೇಕಿತ್ತು, ಕೊಹ್ಲಿಗೆ 4 ಬೇಕಿತ್ತಣ್ಣ. 4 ರನ್ ಸೆಂಚುರಿ ಮುಗ್ಸೋಕ್ಕೆ. ಅವ್ರು 4 ಹೊಡೆದು ಆ ಮ್ಯಾಚ್ ಮುಗಿಸಿದ್ದು ತುಂಬ ಚೆನ್ನಾಗಿತ್ತಣ್ಣ. ಒಂದ್ ಕಡೆ ಇಂಡಿಯಾ ಗೆಲ್ಲುತ್ತೆ ಅಂತ ನಮ್ಗೆಲ್ಲ ಫಿಕ್ಸ್ ಆಗಿತ್ತು. ಅದು ಗೊತ್ತಿತ್ತಣ್ಣ. ಕೊಹ್ಲಿ ಯಾವಾಗ ಸೆಂಚುರಿ ಬಾರಿಸ್ತಾರೆ ಅನ್ನೋ ಒಂದು ಟೆನ್ಷನ್ ಶುರುವಾಗಿತ್ತು. ಹೌದಣ್ಣ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಣ್ಣ ಇದು ನಿಜವಾಗ್ಲೂ ಹಂಗೆ ಅನಿಸಿತ್ತು. ಆದರೆ ಹಾರ್ದಿಕ್ ಪಾಂಡ್ಯ ಬಂದು ಒಂದು 4 ಹೊಡೆದಿದ ತಕ್ಷಣ ಒಂದು ಭಯ ಸ್ಟಾರ್ಟ್ ಆಗೋಯ್ತು, ಎಲ್ಲಿ ಅವನೇ ಮ್ಯಾಚ್ ಮುಗಿಸ್ಬಿಡ್ತಾನೋ, ಕೊಹ್ಲಿಗೆ ಸೆಂಚುರಿ ಹೊಡಿಯೋಕೆ ಕೊಡಲ್ವೇನೋ ಅಂತ. ಅವ್ರು ಔಟ್ ಆದಾಗ ಏನೋ ಒಂಥರ ಧೈರ್ಯ ಬಂತು, ಕೊಹ್ಲಿ ಸೆಂಚುರಿ ಹೊಡಿತಾರೆ ಅಂತ. ಆಮೇಲೆ ಲಾಸ್ಟು ಅವ್ರಿಗೆ 4 ರನ್ಸ್ ಬೇಕಾದರೆ ಅಂದ್ಕೊಂಡ್ವಿ ಹೊಡಿತಾರೆ ಅಂತ. ಅಕ್ಷರ್ ಪಟೇಲ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಸೆಂಚುರಿ ಬಾರ್ಸೋಕ್ಕೆ, ಹಂಗಾಗಿ ಸೆಂಚುರಿ ಹೊಡೆದ್ರಣ್ಣ. ಆಮೇಲೆ ಈ ಮ್ಯಾಚ್ ಅಂದ್ರೆ ಟೀಸಿಂಗ್ ಎಲ್ಲ ಇದ್ದೇ ಇರುತ್ತೆ. ಶುಭ್ಮನ್ ಗಿಲ್ ಔಟ್ ಆಗ್ಬೇಕಾದ್ರೆ ಬಾಲ್ ಟೀಸ್ ಮಾಡ್ತಾರೆ. ಹೌದಣ್ಣ. ಕಳಿಸಿದ್ರು, ನಮ್ಮ ಇಂಡಿಯಾದವ್ರು ಲೀಗ್ ಇಂದಾನೆ ಕಳಿಸಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಹೇಳಕ್ಕೆ ಆಗಲ್ಲ ಅಣ್ಣ, ಅವ್ರು ಒಬ್ಬರನ್ನ ಕಳಿಸಿದಷ್ಟೇ, ನಮ್ಮ ಇಂಡಿಯಾದವ್ರು ಇಡೀ ಟೀಮ್ನೇ ಆಚೆ ಹಾಕಿದ್ರಣ್ಣ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಒಂದು ಕೈಂಡ್ ಆಫ್ ವಾರ್ ಅಂತಾನೆ ಹೇಳ್ಬೋದು. ಇಂಡಿಯಾ ಪಾಕಿಸ್ತಾನ ಅಂದ್ರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನೋಡಿದ್ರೆ ಮ್ಯಾಚ್ ಹೇಗೆ ಅನಿಸ್ತು ಅಂತ? ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ನ ಯಾರು ತಾನೇ ಮಿಸ್ ಮಾಡ್ಕೊಳಕ್ಕಾಗುತ್ತೆ? ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇಡೀ ವರ್ಲ್ಡಲ್ಲಿ ಎಲ್ಲರೂ ನೋಡ್ತಾರೆ. ಇಂಡಿಯಾ 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 ವಿನ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು, ಇಂಡಿಯಾ ವಿನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಕೊಹ್ಲಿ ಹೆಂಗೆ ಆಡ್ತಾನೆ ಅಂತ ನೋಡೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಅಫ್ಕೋರ್ಸ್ ಸೆಂಚುರಿ ಹೊಡೆದ್ಬಿಟ್ಟೆ ವಿನ್ ಆಗಿದ್ದಾರೆ. ಅದು ಬೇರೆ, ನಿನ್ನೆ ಇಂಡಿಯಾ ಒಂದ್ ಕೈಂಡ್ ಆಫ್ ಒಂದು ಫೇಸ್ ಬಂದಾಗ ಇಂಡಿಯಾ ಗೆಲ್ಲುತ್ತೆ ಅಂತ ಎಲ್ರಿಗೂ ಮೈಂಡ್ ಸೆಟ್ ಫಿಕ್ಸ್ ಆಗೋಗಿತ್ತು. ಆದ್ರೆ ಕೊಹ್ಲಿ ಅಲ್ಲಿ 70-80 ಆಡ್ತಾ ಇದ್ರು, ಅದಕ್ಕಿಂತ ಸ್ಕೋರ್ಸ್ ಕಮ್ಮಿ ಬೇಕಿತ್ತು. ಆ ಮೂಮೆಂಟ್ ಅಲ್ಲಿ ಎಲ್ಲ ಕೊಹ್ಲಿ ಸೆಂಚುರಿ ಹೊಡಿಲಿ ಅಂತ ಪ್ರೇ ಮಾಡ್ತಿದ್ರು. ಆ ಮೂಮೆಂಟ್ ಹೇಗಿತ್ತು? ಕೊಹ್ಲಿ ಲಾಸ್ಟ್ ಬಾಲ್ ನಾನು ನೋಡಿದ್ದೀನಿ, 96 ಅಲ್ಲಿ ಇದ್ದಾರೆ. ಲಾಸ್ಟ್ ಬಾಲ್ ಇದೆ, 4 ರನ್ಸ್ ಬೇಕು, ಸೆಂಚುರಿಗೂ ಬೇಕು 4 ರನ್ಸು, 4 ರನ್ಸ್ ಬೇಕು ವಿನ್ ಆಗೋಕ್ಕೂ. ನಾ ಎಲ್ಲಿ ಹೊಡಿಯಲ್ವೋ, ಸೆಂಚುರಿ ಆಗಲ್ವೋ ಅಂತ ಇದ್ದೆ. ಬಟ್ ಕೊನೆಗೂ ಕಿಂಗ್ ಇಸ್ ಬ್ಯಾಕ್ ಆನ್ ದ ಫೀಲ್ಡ್ ಅಂತಾರಲ್ಲ, ಆ ಥರನೇ ಆಗಿದೆ. ಆ್ಯಂಡ್ ಕೊಹ್ಲಿಗೂ ಪಾಕಿಸ್ತಾನಕ್ಕೆ ಒಂಥರ ಬಾಂಡಿಂಗ್ ಇದೆ. 2019 ಅಲ್ಲ ಹೇಳಿ, 2019 ಮಸ್ತಾಗಿ ಪ್ಲೇ ಮಾಡಿದ್ರು, ಮತ್ತೆ ಪ್ರೂವ್ ಮಾಡಿದ್ರ ಪಾಕಿಸ್ತಾನದವರು ಅಪ್ಪ ಅಂತ ಹೇಳಿ. ಯಾವಾಗಲೂ ಪ್ರೂವ್ ಮಾಡ್ತಾರೆ, ಮುಂದೆನೂ ಪ್ರೂವ್ ಮಾಡ್ತಾರೆ, ಈಗಲೂ ಪ್ರೂವ್ ಮಾಡಿದ್ದಾರೆ. ಡೆಫಿನೆಟ್ಲಿ ಚಿಲ್ ಮಾಡ್ಕೊಂಡು ಮ್ಯಾಚ್ನ ನೋಡಿದ್ವಿ. ನೆನೆ ನಾವು ಇಲ್ಲಿ ಥ್ರೋಬಾಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಬಂದಿದ್ವಿ. ಬಟ್ ಬಿಫೋರ್ 2:30 ಮನೆಗೆ ಹೋಗಬೇಕು ಅಂದ್ಬಿಟ್ಟು ಬೇಗ ಪ್ರಾಕ್ಟೀಸ್ ಮಾಡ್ಕೊಂಡು ಮನೆಗೆ ಹೋಗಿ ಫಸ್ಟ್ ಬಾಲಿಂದ ಹಿಡಿದು ಲಾಸ್ಟ್ ಬಾಲ್ ಗಂಟ ಫುಲ್ ಮ್ಯಾಚ್ ನೋಡಿದ್ದೀವಿ. ಸಕ್ಕದಾಗಿ ಆಡಿದ್ರು. ಕೊಹ್ಲಿ ಸೆಂಚುರಿ ಬಗ್ಗೆ ಏನು ಹೇಳ್ತೀರಾ? ಕೊಹ್ಲಿ ಸೆಂಚುರಿ ಎನಿ ಟೈಮ್ ಖುಷಿ ಕೊಡುತ್ತೆ. ಆ್ಯಂಡ್ ಹಿ ವಾಸ್ ನಾಟ್ ಇನ್ ಫಾರ್ಮಲ್ಲೇ ಇರಲಿಲ್ಲ ನಮ್ಮ ಕೊಹ್ಲಿ. ಪಾಕಿಸ್ತಾನ ಅಂತ ಬಂದರೆ ಫಾರ್ಮ್ಗೋಸ್ಕರನೇ ಬರ್ತಾರೆ ಕೊಹ್ಲಿ ಅವರು. ಸಕ್ಕದಾಗಿ ಆಡಿದ್ರು. ಆ್ಯಂಡ್ ಒಂದಿಷ್ಟು ಕ್ರೂಷಿಯಲ್ ಮೂಮೆಂಟ್ಗಳು ಶುರು ಆಗೋಯ್ತು. ಇಂಡಿಯಾ ಗೆಲ್ಲುತ್ತೆ, ಓಕೆ, ಇಟ್ಸ್ ನೆಕ್ಸ್ಟ್ ಪಾರ್ಟ್ ಅಂತ ಅಂದ್ರೆ ಕೊಹ್ಲಿ ಸೆಂಚುರಿ ಹೊಡೋದಕ್ಕೆ ಎಲ್ಲ ಅಡ್ಡದಿಡ್ಡಿ ಬಂದ್ಬಿಟ್ರು. ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು, ಹಾರ್ದಿಕ್ ಪಾಂಡ್ಯ ಬಂದು ಬೌಂಡ್ರಿ ಬಾರ್ಸೋಕ್ ಶುರು ಮಾಡಿದ್ರು. ಆಗೊಂದು ಭಯ ಶುರುವಾಗಿತ್ತ, ಎಲ್ಲಾದ್ರೂ ಕೊಹ್ಲಿ ಸೆಂಚುರಿ ಹೊಡೆದು ಬಿಡಲ್ವೋ ಏನು ಅಂತ. ಡೆಫಿನೆಟ್ಲಿ ಒಂದ್ ಕಡೆ ಇತ್ತು ಭಯ ಅಂತ. ಬಟ್ ಕಿಂಗ್ ಇಸ್ ಕಿಂಗ್ ಅಲ್ವಾ, ಮಾಡ್ಲೇಬೇಕು, ಮಾಡೇ ಮಾಡಿದ್ರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.